ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ. ಮಲ್ಲೇಶ್ವರಂಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಮಲ್ಲೇಶ್ವರಂ ಅಲ್ಲಿರುವಂತಹ ಫೇಮಸ್ CTR ಹೋಟೆಲ್ಗೆ ನಾನು ಹೋಗ್ತಾ ಇದ್ದೀನಿ. ಮಲ್ಲೇಶ್ವರಂ ಅನ್ನೋದಕ್ಕಿಂತ ಬ್ಯಾಂಗ್ಳೂರಲ್ಲೇ ತುಂಬಾ ಫೇಮಸ್ ಆಗಿರುವಂತಹ ಒಂದು ಹೋಟೆಲ್ ಅಂತಾನೆ ಹೇಳ್ಬೋದು. ಆದ್ರೆ ಇದು ಮಲ್ಲೇಶ್ವರಂ ಅಲ್ಲಿ ಇರೋದ್ರಿಂದ ಮಲ್ಲೇಶ್ವರಂ ಅಲ್ಲಿ ಫೇಮಸ್ ಆಗಿರುವಂತಹ CTR ಹೋಟೆಲ್ಗೆ ಹೋಗ್ತಾ ಇದ್ದೀನಿ. CTR ಫುಲ್ ಫಾರ್ಮ್ ಬಂದ್ಬಿಟ್ಟು ಸೆಂಟ್ರಲ್ ಟಿಫನ್ ರೂಮ್ ಅಂತ. ಇದು ತುಂಬಾನೇ ಹಳೆ ಹೋಟೆಲ್ ಆಗಿರೋದ್ರಿಂದ ತುಂಬಾನೇ ಜನ ಇಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತಾನೆ ಬರ್ತಾರೆ. ಹಾಗೆ CTRಗೆ ಇನ್ನೊಂದು ಹೆಸರು ಕೂಡ ಇದೆ, ಶ್ರೀ ಸಾಗರ್ ಹೋಟೆಲ್ ಅಂತಾನೂ ಕೂಡ ಕರೀತಾರೆ. 1920ರಿಂದ YV ಸುಬ್ರಹ್ಮಣ್ಯ ಮತ್ತು ಅವರ ಸಹೋದರರೆಲ್ಲರೂ ಸೇರಿ ಈ ಹೋಟೆಲ್ನ ಸ್ಟಾರ್ಟ್ ಮಾಡ್ತಾರೆ. ಈಗಿನ ಪ್ರಸ್ತುತ ಇದರ ಓನರ್ ಬಂದ್ಬಿಟ್ಟು ಶ್ರೀ ಸಂಜೀವ್ ಪೂಜಾರಿ ಅಂತ. ಅವರು 3ನೇ ತಲೆಮಾರಿನ ಓನರ್ ಆಗಿರ್ತಾರೆ. ಹಾಗೆ ಈ CTR ಇರೋದು 7th ಕ್ರಾಸ್ ರೋಡ್, ಕಾರ್ನರ್ ಆಫ್ ಮಾರ್ಗೋಸಾ ರೋಡ್, ಮಲ್ಲೇಶ್ವರಂ ಅಲ್ಲಿ ಇರೋದು. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತಂದು. ತುಂಬಾನೇ ಕ್ಯೂ ಇರುತ್ತೆ. ಅದ್ರಲ್ಲೂ ಸಂಡೇ ಅಂತ ಆದ್ರೆ ತುಂಬಾನೇ ಕ್ಯೂ ಅಂತಂದು ಇರುತ್ತೆ. ಇನ್ನೂ ತುಂಬಾನೇ ದೊಡ್ಡದಾಗಿರುತ್ತೆ ಕ್ಯೂ. ನಾವು ಸ್ವಲ್ಪ ಬೇಗ ಬಂದಿದೀವಿ. 9:30 10 ಗಂಟೆ ಆಗ್ತಿದ್ದಂಗೆ ಕ್ಯೂ ಇನ್ನು ದೊಡ್ಡದಾಗ್ತಾನೆ ಹೋಗ್ತಾ ಇರುತ್ತೆ. ಆದ್ರೂ ನಾವು ಬೇಗ ಬರಬೇಕು ಅಂತ 8 ಗಂಟೆಗೆ ಬಂದ್ವಿ. ಅಂದ್ರೂ ಕೂಡ 8:30 ಆಲ್ಮೋಸ್ಟ್ 9 o'clock ಆಗ್ಬಿಡ್ತು ಬರೋ ಅಷ್ಟರಲ್ಲಿ. ಹಾಗೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಮಗೂ ಕೂಡ ಒಂದು ಸೀಟನ್ನ ಅಲಾಟ್ ಮಾಡ್ತಾರೆ. ಎಷ್ಟು ಜನ ಇದೀವಿ ಅಷ್ಟು ಜನಕ್ಕೆ. ಹಾಗೆ ಮೇಲ್ಗಡೆನೂ ಕೂಡ ಇವ್ರದ್ದು ಸ್ಪೇಸ್ ಇದೆ, ಮೇಲ್ಗಡೆನೂ ಹೋಗಿ ಟಿಫನ್ನ ಮಾಡ್ಬೋದು ನೀವು. ಹಾಗೆ ಹೋಟೆಲ್ನ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30 ತನಕನೂ ಕೂಡ ಇರುತ್ತೆ. ಹಾಗೆ ಸಂಜೆ ಟೈಮಿಂಗ್ಸ್ ಬಂದ್ಬಿಟ್ಟು 4 ಗಂಟೆಯಿಂದ ರಾತ್ರಿ 9:30 ತನಕನೂ ಕೂಡ ಹೋಟೆಲ್ ಓಪನ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಮೀಲ್ಸ್ ಆಗ್ಲಿ ಏನು ಸಿಗೋದಿಲ್ಲ. ಇಲ್ಲಿ ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಸಿಗುತ್ತೆ ನಿಮ್ಗೆ. ಇಡ್ಲಿ, ವಡ, ಕೇಸರಿ ಬಾತು, ಹಾಗೆ ಸೆಟ್ ದೋಸೆ ಸಿಗುತ್ತೆ, ಮಸಾಲೆ ದೋಸೆ, ಅದ್ರ ಜೊತೆಗೆ ಬೆಣ್ಣೆ ಮಸಾಲ ದೋಸೆ ಇರುತ್ತೆ. ಇಲ್ಲಿ ಫೇಮಸ್ ಅಂದ್ರೆ ಬೆಣ್ಣೆ ಮಸಾಲೆ ದೋಸೆ, ಇಡ್ಲಿ, ವಡ ಈ ರೀತಿ ತಿನ್ನೋದಕ್ಕೆ ಅಂತಂದೇ ಬರೋದು ಜಾಸ್ತಿ ಜನ. ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ಗೆ ಇಲ್ಲ ಸಂಜೆ ತಿಂಡಿ ಏನಾದ್ರು ತಿನ್ನೋದಕ್ಕೆ ಅಂತಂದು ಬರ್ತಾರೆ. ನಾವು ಕೂಡ ಈಗ ದೋಸೆನ ಟ್ರೈ ಮಾಡೋಣ ಅಂತಂದು ಬಂದಿದೀವಿ. ತುಂಬಾ ಸಲ ಇದೇ ರೋಡಲ್ಲೇ ಓಡಾಡಿದ್ರು ಕೂಡ ನಮ್ಗೆ ಬರೋದಕ್ಕಾಗೇ ಇರ್ಲಿಲ್ಲ. ಹಾಗಾಗಿ ಬರೋಣ ಅಂತಂದು ಆ ಕ್ಯೂ ನೋಡ್ಬಿಟ್ಟು ವಾಪಸ್ ಹೋಗ್ತಾ ಇದ್ವಿ. 1-2 ಸಲ ಬಂದು ವಾಪಸ್ ಹೋಗ್ಬಿಟ್ಟಿದ್ವಿ. ಇವತ್ತು ಕ್ಯೂ ಸ್ವಲ್ಪ ಕಡಿಮೆನೆ ಇತ್ತು ಬೇಗ ಬಂದಿರೋದ್ರಿಂದ. ಹಾಗಾಗಿ ನಮ್ಗೆ ಒಂದು 10 ನಿಮಿಷದಲ್ಲೇ ನಮ್ಗೆ ಸೀಟ್ ಎಲ್ಲ ಸಿಕ್ಬಿಡ್ತು. ಬೆಣ್ಣೆ ಮಸಾಲ ಆಮೇಲೆ ಸೆಟ್ ದೋಸೆ, ಬೆಣ್ಣೆ ಮಸಾಲೆ, ನಾರ್ಮಲ್ ಮಸಾಲೆ, ಸೆಟ್ ದೋಸೆ. ಬೆಣ್ಣೆ ಮಸಾಲ 4 ಬೆಣ್ಣೆ ಮಸಾಲ, ಒಂದು ಸೆಟ್, 4 ಬೆಣ್ಣೆ, ಒಂದು ಸೆಟ್. ಬಂದು ಆರ್ಡರ್ ತಗೊಂಡು ಹೋದ್ರು. 4 ಬೆಣ್ಣೆ ಮಸಾಲೆ ದೋಸೆನ ಆರ್ಡರ್ ಮಾಡಿದೀವಿ. ನಾರ್ಮಲ್ ಮಸಾಲೆ ದೋಸೆನ ಸಿಗುತ್ತೆ, ಸೆಟ್ ದೋಸೆನ ಸಿಗುತ್ತೆ. ಇದಿಷ್ಟೇ ದೋಸೆಯಲ್ಲಿ ಸಿಗೋದು, ಬೇರೆ ಏನು ಸಿಗೋದಿಲ್ಲ. ನೋಡ್ತಾ ಇರ್ಬೋದು ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ ನೋಡೋದಕ್ಕೆ ಅಂತ ಅನಿಸ್ತಾ ಇದೆ. ಹಾಗೆ 2 ತರ ಚಟ್ನಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದಕ್ಕೆ ಖಾರ ಇದೆ ಅಂತ ಅನ್ಕೊಂಡಿದೀನಿ. ಇನ್ನು ತಿಂದು ನೋಡಿಲ್ಲ, ತಿಂದು ನೋಡಿದ್ಮೇಲೆ ಹೇಳ್ತೀನಿ ಯಾವ ತರ ಇದೆ ಅಂತ. ಹಾಗೆ ದೋಸೆ ಕಲರ್ ಕೂಡ ನೋಡ್ತಾ ಇರ್ಬೋದು, ಕೆಂಪುಗೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಗರ್ಗರಿಯಾಗಿದೆ. ಅದು ಯಾವ ತರ ಶೇಪಲ್ಲಿ ಫೋಲ್ಡ್ ಮಾಡಿ ತಂದಿದ್ದಾರೋ ಅದೇ ಶೇಪಲ್ಲೇ ಇದೆ. ನೋಡ್ತಾ ಇರ್ಬೋದು ಸ್ವಲ್ಪನೂ ಕೂಡ ಮೂವ್ ಆಗ್ತಾ ಇಲ್ಲ. ಅಷ್ಟು ಕ್ರಿಸ್ಪಿ ಆಗಿದೆ ಅಂತ ಅನ್ಕೋಬಹುದು ನೀವು. ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ. ನಾನು ಹಿಂಗ್ ಮುಟ್ಟಿದ್ರು ಕೂಡ ಅದೇನು ಮೆತ್ತಗಾಗಿಲ್ಲ ದೋಸೆ. ಒಂದ್ ಸ್ವಲ್ಪನೂ ಬಿಸಿ ಆಗಿದೆ. ಆಲೂಗಡ್ಡೆ ಪಲ್ಯ ಒಳಗಡೆ ಹಾಕಿದ್ದಾರೆ. ಈಗ ಫಸ್ಟ್ ಬೈಟ್ನ ತಗೊಂಡು ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕ್ರಿಸ್ಪಿ ಆಗಿತ್ತು, ಒಳಗಡೆ ತುಂಬಾನೇ ಸ್ಮೂತ್ ಆಗಿತ್ತು. ಹಾಗೆ ಆಲೂಗಡ್ಡೆ ಪಲ್ಯನೂ ಸ್ವಲ್ಪ ಲಿಕ್ವಿಡ್ ಆಗಿ ತುಂಬಾ ಗಟ್ಟಿನೂ ಇರಲಿಲ್ಲ, ಡ್ರೈ ಏನೂ ಇರಲಿಲ್ಲ. ಚೆನ್ನಾಗಿ ಆಲೂಗಡ್ಡೆ ಪಲ್ಯನೂ ಕೂಡ ಚೆನ್ನಾಗಿತ್ತು. ಹಾಗೆ 2 ತರ ಚಟ್ನಿ ಕೊಟ್ಟಿದ್ದಾರೆ. ಇದು ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ. ಬಟ್ ಇದು ಸ್ವಲ್ಪ ವೈಟ್ ಕಲರ್ ಇತ್ತು, ಇದು ಸ್ವಲ್ಪ ಗ್ರೀನಿಶ್ ಆಗಿತ್ತು. ಟೇಸ್ಟ್ ಕೂಡ 2 ಸೇಮೆ ಅಂತ ಅನ್ನಿಸ್ತು ನಂಗೆ. ಒಂದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಅಂತ ಅನಿಸ್ತು, ಇನ್ನೊಂದಕ್ಕೆ ಜಸ್ಟ್ ಪ್ಲೇನ್ ಚಟ್ನಿ ಕೊಟ್ಟಿದ್ದಾರೆ ಅಂತ ಅನಿಸ್ತು. ಹಾಗೆ ಆಲೂಗಡ್ಡೆ ಪಲ್ಯ ಜೊತೆಗೆ 2 ಚಟ್ನಿನೂ ಕೂಡ ಹಚ್ಕೊಂಡು ತಿನ್ಬೇಕು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೆ ದೋಸೆ ಅಂತೂ ಸಿಕ್ಕಾಪಟ್ಟೆ ಕ್ರಿಸ್ಪಿ ಆಗಿತ್ತು. ಹಾಗೆ ಇನ್ನೊಂದ್ ಸ್ವಲ್ಪ ಬೆಣ್ಣೆ ಹಾಕ್ಬೇಕಿತ್ತೇನೋ ಅಂತ ನಮ್ಗೆ ಅನಿಸ್ತಾ ಇತ್ತು. ಯಾಕಂದ್ರೆ ನಾವು ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿಂದವ್ರಿಗೆ ಬೆಣ್ಣೆ ಘಮ ತುಂಬಾನೇ ಬರ್ತಾ ಇರುತ್ತಲ್ವಾ. ಹಾಗಾಗಿ ನಾವು ಅವ್ರಿಗೆ ಕೇಳಿದ್ವಿ, ಯಾಕೆ ಬೆಣ್ಣೆ ಸ್ಮೆಲ್ ಬರ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ಹಾಕ್ಬೇಕಿತ್ತೇನೋ ಬೆಣ್ಣೆನ ಅಂತಂದು ಕೇಳಿದ್ವಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಇಲ್ಲ ಮೇಡಮ್ ಯಾಕೋ ಬೆಣ್ಣೆ ಸ್ಮೆಲ್ಲೇ ಬರ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಬರೋದು ಅಂತಂದು ಹೇಳಿದ್ರು. ನಾವು ನೆಕ್ಸ್ಟ್ ಇನ್ನೂ 2 ಬೆಣ್ಣೆ ದೋಸೆನ ಆರ್ಡರ್ ಮಾಡಿದ್ವಿ. ಬೆಣ್ಣೆ ಮಸಾಲೆ ದೋಸೆನ. ಅದಕ್ಕೆ ಅವರು ಎಕ್ಸ್ಟ್ರಾ ಬೆಣ್ಣೆನ ತಂದು ಹಾಕಿದ್ರು. ಹೇಳೋದಕ್ಕೆ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು.
ಇಲ್ಲ ಇದು ಹಿಂಗೆ ಇರೋದು, ಹಿಂಗೆ ತಿನ್ನಿ ಅಂತ ಇಷ್ಟೇ ಬರೋದು ಹಂಗೆಲ್ಲ ಏನು ಹೇಳಿಲ್ಲ. ಮತ್ತೆ ಎಕ್ಸ್ಟ್ರಾ ತಂದುಕೊಟ್ಟು ನಮ್ಮನ್ನ ಕನ್ವಿನ್ಸ್ ಮಾಡಿದ್ರು. ಇಲ್ಲ ಇವತ್ತು ಯಾಕೋ ಬೆಣ್ಣೆ ಸ್ಮೆಲ್ ಬರ್ತಾ ಇಲ್ಲ, ನಾವು ಇಲ್ಲಿಂದ ತರಿಸ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಪಾಪ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಯಾಕಂದ್ರೆ ಎಲ್ರ ಒಪಿನಿಯನ್ ಒಂದೇ ತರ ಇರಬೇಕು ಅಂತ ಏನೂ ಇಲ್ಲ. ದೋಸೆ ಟೇಸ್ಟ್ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸರ್ವಿಸ್ ಅಂತೂ ತುಂಬಾನೇ ಚೆನ್ನಾಗಿದೆ, ಸರ್ವಿಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ತುಂಬಾ ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಹಾಗಾಗಿ ಸರ್ವಿಸ್ ಅಂತೂ ತುಂಬಾನೇ ಚೆನ್ನಾಗಿ ಕೊಟ್ರು. ಹಾಗೆ ಸೆಟ್ ದೋಸೆ ತಗೊಂಡ್ವಿ, ಒಂದು ನೋಡೋಣ ಹೇಗಿರುತ್ತೆ ಅಂತ. ಸೆಟ್ ದೋಸೆನೂ ಕೂಡ ಚೆನ್ನಾಗೇ ಇತ್ತು. ಆಗ್ಲೇ ನಮಗೆ ಬೆಣ್ಣೆ ಮಸಾಲೆ ದೋಸೆಗೆ 2 ಚಟ್ನಿ ಕೊಟ್ಟಿದ್ರಲ್ಲ, ಅದರಲ್ಲಿ 1 ಚಟ್ನಿ ಕೊಟ್ಟಿದ್ದಾರೆ. ಅದಂದ್ರೆ ವೈಟ್ ಚಟ್ನಿ ಇತ್ತಲ್ವಾ, ಸೊ ವೈಟ್ ಚಟ್ನಿಗೆ ಇದು ಸಾಗುನ ಕೊಟ್ಟಿದ್ದಾರೆ. ಸಾಗುನು ಕೂಡ ಚೆನ್ನಾಗಿತ್ತು, ತರಕಾರಿ ಸಾಗು. ಸೊ ಸೆಟ್ ದೋಸೆಗೆ ತರಕಾರಿ ಸಾಗುನೇ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾವೆಲ್ಲೋದ್ರೂ ಕೂಡ ಒಂದು ಮಸಾಲೆ ದೋಸೆ, ಬೆಣ್ಣೆ ದೋಸೆ ಏನಾದರೂ ತಗೊಂಡ್ರೆ ಸೆಟ್ ದೋಸೆ ಅಂತೂ ಪಕ್ಕ ತಗೊಂತೀವಿ. ಹಾಗೆ ಇಲ್ಲೂ ಕೂಡ ಒಂದು ಸೆಟ್ ದೋಸೆ ತಗೊಂಡ್ವಿ. ನನ್ನ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ, ಯಾಕಂದ್ರೆ ಸ್ಮೂತ್ ಆಗಿರುತ್ತೆ ದೋಸೆ ಬಂದ್ಬಿಟ್ಟು. ಹಾಗೆ ತುಂಬಾನೇ ಸ್ಪಾಂಜಿ ಆಗಿರುತ್ತೆ ಸೆಟ್ ದೋಸೆ, ಹಾಗಾಗಿ ಮಕ್ಕಳು ಬಾಯಲ್ಲೇ ಕರಗುತ್ತಲ್ವ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮಸಾಲೆ ದೋಸೆಗಿನ ಮಕ್ಕಳಿಗೆಲ್ಲ ಈ ತರ ಸೆಟ್ ದೋಸೆನೇ ಇಷ್ಟ ಆಗುತ್ತೆ, ಬಾಯಲ್ಲೇ ಕರಗ್ಬಿಡುತ್ತೆ. ಮಸಾಲೆ ದೋಸೆ ಸ್ವಲ್ಪ ಕ್ರಿಸ್ಪಿ ಆಗಿರೋದ್ರಿಂದ ಅಗಿಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಚಿಕ್ಕ ಮಕ್ಕಳು. ನಂಗಂತೂ ಬಾಯಲ್ಲಿಟ್ಟ ತಕ್ಷಣ ಕರಗುತ್ತೆ ಅನ್ನೋ ಥರ ಫೀಲು ಸೆಟ್ ದೋಸೆಗಳೆಲ್ಲ. ಹಂಗಾಗಿ ಒಂದು ಸೆಟ್ ದೋಸೆ ತಗೊಂಡೆ. ಇಲ್ಲೂ ಕೂಡ ಸೆಟ್ ದೋಸೆ ತುಂಬಾನೇ ಟೇಸ್ಟಿ ಆಗಿತ್ತು. ಖಾರ ಅಂತ ಅಷ್ಟೊಂದೇನು ಖಾರ ಹಾಕಿರಲಿಲ್ಲ, ಲೈಟಾಗೇ ಇತ್ತು ಖಾರ. ಚಟ್ನಿಗೂ ಹಾಗೆ ಸಾಗುಗೂ ಕೂಡ 2 ಕೂಡ ಮೈಲ್ಡಾಗೇ ಇತ್ತು. ಹಾಗಾಗಿ ನನ್ನ ಮಗಳು ಖಾರ ಇದ್ರೆ ತಿನ್ನೋದೇ ಇಲ್ಲ. ಅವಳು ನೋಡ್ತಾ ಇರ್ಬೋದು, ತಿಂತಾ ಇದ್ದಾಳೆ, ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಅವಳಿಗೆ. ಹಾಗಾಗಿ ಸೆಟ್ ದೋಸೆ ತಿಂತಾ ಇದ್ದಾಳೆ. ಫಸ್ಟ್ ಸೆಟ್ ದೋಸೆನೇ ತಿಂದಿದ್ದವಳು ಆ್ಯಕ್ಚುಲಿ, ಆಮೇಲೆ ಅವಳು ಬೆಣ್ಣೆ ಮಸಾಲೆ ದೋಸೆ ತಿಂದಿದ್ದು. ಅವರೆಲ್ಲ CTRನಲ್ಲಿ ಬೆಣ್ಣೆ ದೋಸೆನ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಾನು ತುಂಬಾ ದಿನದಿಂದ ಬರಬೇಕು ಅಂತ 1-2 ಸಲ ಬಂದು ವಾಪಸ್ ಹೋಗಿದ್ದೆ. ಸೊ ಈ ಟೈಮ್ ಬಂದ್ಬಿಟ್ಟು ನಾನು ಟೇಸ್ಟ್ನ ನೋಡಿ ನನ್ನ ರಿವ್ಯೂನ ನಾನು ಹೇಳಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಕೊನೆಯದಾಗಿ ಕಾಫಿನ ತಗೊಂಡ್ವಿ. ಕಾಫಿ ಮಾತ್ರ ತುಂಬಾನೇ ಇಷ್ಟ ಆಯಿತು ನನಗೆ. ಕಾಫಿ ತುಂಬ ಸ್ಟ್ರಾಂಗ್ ಆಗಿ ತುಂಬಾನೇ ಚೆನ್ನಾಗಿತ್ತು, ಫಿಲ್ಟರ್ ಕಾಫಿ ಬಂದ್ಬಿಟ್ಟು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.